ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಚೈನೀಸ್ ಕಾಲರ್ ಫಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಇದು ಶೋಲ್ಡರ್ ಮೆಜರ್ಮೆಂಟ್ ಇತ್ತು ಮತ್ತು ಆರ್ಡಿನರಿ ಈ ಬ್ಲೌಸ್ ಮೆಜರ್ಮೆಂಟ್ ಇಟ್ಕೊಂಡು ಕಟ್ಟಿಂಗ್ ಮಾಡೋದ್ರಿಂದ ಸ್ವಲ್ಪ ಚೇಂಜಸ್ ಎಲ್ಲ ಮಾಡೋದ್ರಿಂದ ನಾನೇನು ಮಾಡಿದೆ, ಫಸ್ಟು ಕಟ್ಟಿಂಗ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಇದು ಬ್ಯೂಟಿಫುಲ್ ಡಿಸೈನ್ ನಾನೇ ಮಾಡಿರೋದು, ಸೂಪರಾಗಿದೆ. ನೆಕ್ಸ್ಟು ಈ ಬ್ಲೌಸ್ ಮೆಜರ್ಮೆಂಟ್ನ ನಾನು ಹೇಗೆ ತೊಗೊಂಡೆ ಅಂತ ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ಬ್ಯಾಕ್ ಕಟ್ಟಿಂಗ್ನ ತೋರಿಸ್ತೀನಿ, ಏನೇನು ಸ್ಟೆಪ್ ತೊಗೊಂಡೆ ಅಂತ ಫಸ್ಟಿಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಇದು ಬ್ಯಾಕ್ ಕಟ್ಟಿಂಗು. ಫಸ್ಟಿಗೆ ನಾನು ತೊಗೊಂಡಿರುವಂಥ ಮೆಜರ್ಮೆಂಟು 1:20 ನಾನು ಲೈನಿಂಗ್ ತೊಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಇದು ಎಲ್ಬೋ ಸ್ಲೀವ್ ಆಗಿರೋದ್ರಿಂದ ಮತ್ತು ಚೈನೀಸ್ ಕಲರ್ ಆಗಿರೋದ್ರಿಂದ ಸ್ವಲ್ಪ ಲೈನಿಂಗ್ ಜಾಸ್ತಿ ಬೇಕು ಅಂತ ತೊಗೊಂಡಿದ್ದೀನಿ, ಮತ್ತು ದೊಡ್ಡ ಸೈಜ್ ಆಗಿರೋದ್ರಿಂದ. ಫಸ್ಟಿಗೆ ನಾನು ಚೆಸ್ಟ್ ಮೆಜರ್ಮೆಂಟ್ನ ತೋರಿಸ್ತೀನಿ. ನೋಡಿ, ಕಂಕ್ಳು ಸ್ವಲ್ಪ ಲೂಸ್ ಬೇಕಂತ ಕೇಳಿದರು. ಇವ್ರ ಕಂಕ್ಳು ಚೆಸ್ಟ್ ಮೆಜರ್ಮೆಂಟ್ ಬಂದು 10 ಕಾಲಿತ್ತು. ಸ್ವಲ್ಪ ಲೂಸ್ ಅಂದರೆ ನಾನು 1/4 ಇಂಚ್ ತೊಗೊಂಡಿದ್ದೀನಿ. ನೋಡಿ, ಚೆಸ್ಟ್ ಬಂದು 10 ಕಾಲಿತ್ತು, ಅದಕ್ಕೆ ನಾನು 1/4 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು 5 ಚೈನೀಸ್ ಕಲರ್ ಆಗಿರೋದ್ರಿಂದ ಮತ್ತೆ 1/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಯಾವುದೇ ಚೈನೀಸ್ ಕಾಲರ್ ಆಗಲಿ, ಕಾಲರ್ ನೆಕ್ ಯಾವುದೇ ಆದ್ರೂ 1/4 ಇಂಚು ಎಕ್ಸ್ಟ್ರಾನೇ ತೊಗೋಬೇಕು ನಾವು. ಇದನ್ನು ನಾವು ಬ್ಲೌಸ್ ಕಟ್ಟಿಂಗಲ್ಲಿ ಮರಿಬಾರ್ದು, ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಇವಾಗ 3/4 ಇಂಚ್ ಅಂದರೆ 10 ಮುಕ್ಕಾಲು ಚೆಸ್ಟ್ ಆಗುತ್ತೆ. ಕರೆಕ್ಟ್ ಮೆಜರ್ಮೆಂಟ್ 10 ಮುಕ್ಕಾಲು. ನೋಡಿ, ಕರೆಕ್ಟ್ ಮೆಜರ್ಮೆಂಟ್ 10 ಮುಕ್ಕಾಲು ಬಂದಿದೆ. ಇದಾದಮೇಲೆ ಫುಲ್ ವೇಸ್ಟ್ನ ಫಸ್ಟಿಂದ ತೋರಿಸ್ತೀನಿ. ನಾನು ಕಟ್ಟಿಂಗ್ ಆಲ್ರೆಡಿ ಮಾಡಿರೋದ್ರಿಂದ ಯಾವ ರೀತಿ ತೊಗೊಂಡೆ ಅನ್ನೋದ್ರ ಮೇಲೆ ತೋರಿಸ್ತಾ ಹೋಗ್ತೀನಿ. ಕೆಲವ್ರಿಗೆ ಇದನ್ನು ಈ ಸೈಜಲ್ಲಿ ಕಟ್ಟಿಂಗ್ ಮಾಡೋಕ್ಕೂ ಪಾಯಿಂಟ್ ಟು ಪಾಯಿಂಟು ಬೇಕಂದರೆ ಇದೇ ಸೈಜ್ ಇದ್ದರೆ ನೀವು ಇದನ್ನ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೋದು. ನೋಡಿ, 35.5 ಇದೆ. ವೇಸ್ಟ್ ಬಂದು 35.5 ಇದೆ. ಇದನ್ನು ನಾವು 4 ಭಾಗ ಮಾಡ್ಕೋಬೇಕಾಗುತ್ತೆ. 4 ಭಾಗ ಮಾಡ್ಕೊಳ್ಳುವಾಗ ನೀವು ಈ ರೀತಿಯಾಗಿ ಟೇಪಲ್ಲಿ ಮೆಜರ್ಮೆಂಟ್ ತೊಗೊಂಡು ಈ ರೀತಿ ಟೇಪ್ನ 4 ಭಾಗ ಮಾಡಿಕೊಂಡ್ರೆ ಅದರಲ್ಲಿ ಬರುವಂಥದ್ದನ್ನೇ ನಾವು ತೊಗೋಬೇಕಾಗುತ್ತೆ. 9ಕ್ಕೆ 1 ಪಾಯಿಂಟ್ ಕಮ್ಮಿ ಇದೆ. ನೋಡಿ, 9ಕ್ಕೆ 1 ಪಾಯಿಂಟ್ ಕಮ್ಮಿ ಇದೆ. ಅಷ್ಟಕ್ಕೆ ಮಾರ್ಕ್ ತೊಗೊಂಡು ಇಲ್ಲಿ ನಾವು 2/4 ಇಂಚು ಅಥವಾ 2 ಇಂಚನ್ನು ತೊಗೋಬೋದು. ನಾನು 2/4 ಇಂಚನ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ 9, ಇಲ್ಲಿ 2/4 ಇಂಚನ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದೊಂದು ಸ್ಟೆಪ್ ಆಯ್ತಲ್ಲ. ನೆಕ್ಸ್ಟ್ ಸ್ಟೆಪ್ ಬಂದು ಲೆಂತ್. ಇಲ್ಲಿ 1/2 ಇಂಚು. ನೋಡಿ, ಈ ರೀತಿಯಾಗಿ ಲೈನಿಂಗ್ ತೊಗೊಂಡಾದ್ಮೇಲೆ ನಾನು ಇಲ್ಲಿ 1/2 ಇಂಚು ಸ್ಟಿಚಿಂಗಿಗೆ ಬಿಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಅದನ್ನು ಬಿಟ್ಟು ನಾವು ಲೆಂತ್ನ ತೊಗೋಬೇಕು. ಅವ್ರು ಉದ್ದ ಹೇಳಿದ್ದಾರೆ ಅಂದರೆ ಮಾತ್ರ ನಾವು ಮೆಜರ್ಮೆಂಟ್ ಬ್ಲೌಸ್ಗಿಂತ ಜಾಸ್ತಿ ಉದ್ದ ತೊಗೋಬೇಕು, ಅಥವಾ ಬಾಡಿ ಮೆಜರ್ಮೆಂಟ್ ಇದ್ದರೆ ಅದನ್ನು ಫಾಲೋ ಮಾಡಬೇಕು. ಈಗ ನಾನು ಈ ಶೋಲ್ಡ್ರ್ ಜಾಯಿಂಟ್ ಮಾಡಿದ್ದೀನಲ್ಲ, ಅಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ. 14.5 ಇದೆ. ನೋಡಿ, 14.5 ಇದೆ. ನಾನು 15 ಇಂಚನ್ನ ತೊಗೊಂಡಿದ್ದೀನಿ, ಅಂದರೆ ಇಲ್ಲಿ 1/2 ಇಂಚ್ ಬೇಕಾಗುತ್ತಲ್ಲ ಅದಕ್ಕೆ. ಈಗ ಟೋಟಲ್ ಮೆಜರ್ಮೆಂಟ್ ಬಂದು 15.5 ಆಯಿತು. 14.5 ಪ್ಲಸ್ 1 ಇಂಚ್ ಅಂದರೆ ಲೆಂತ್ ಬಂದು 14.5 ಪ್ಲಸ್ 1 ಇಂಚ್ ಅಂದರೆ ನಮಗೆ 15.5 ಆಗುತ್ತೆ. ಅಂದರೆ ಇದು ಐರನ್ ಮಾರ್ಕರ್ ಆಗಿರೋದ್ರಿಂದ ಬರೆದು ತೋರಿಸ್ತಾ ಇದ್ದೀನಿ. ಇದನ್ನು ಐರನ್ ಮಾಡಿದ್ರೆ ಇದು ಹೋಗುತ್ತೆ, ಓಕೆನಾ. ಇದಾದಮೇಲೆ ನಮಗೆ ಇಲ್ಲಿ ಯಾವುದೇ ನೆಕ್ಕಲ್ಲಿ ಯಾವುದೇ ರೀತಿಯಾದಂಥ ಓಪನ್ ಆಗಲಿ ಡಿಸೈನ್ ಆಗಲಿ ಕೇಳಲಿಲ್ಲ. ಹಾಗಾಗಿ ನಮಗೆ ಈ ಲೆಂತಲ್ಲಿ ನಾವೇನು ತೊಗೊಳ್ತಾ ಇಲ್ಲ. ಇದಾದಮೇಲೆ ನಮ್ಮ ನೆಕ್ಸ್ಟು ನೆಕ್ ಆ್ಯಂಡ್ ಶೋಲ್ಡರು ಯಾವ ರೀತಿ ತೊಗೋಬೇಕಂತ. ಫಸ್ಟು ನೆಕ್, ಕ್ಲೋಸ್ ನೆಕ್ ಆಗಲಿ ಹೈ ನೆಕ್ ಆಗಲಿ ಬಂದಾಗ ಶೋಲ್ಡರ್ ಮೆಜರ್ಮೆಂಟ್ ತೊಗೋಬೇಕು. ನಾನು ಇವ್ರದ್ದು ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. ಎಷ್ಟು ಶೋಲ್ಡರ್ ಮೆಜರ್ಮೆಂಟ್ ಇತ್ತು ಅಂದರೆ 16.5 ಇತ್ತು. ಈ 16.5 ಇದ್ದಾಗ ನಾನು ಅದಕ್ಕೆ 1/2 ಇಂಚು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. 16.5 ಅಂದರೆ 8.25 ಬರುತ್ತೆ. 8.25ಗೆ ನಾನು 1/4 ಇಂಚು ಎಕ್ಸ್ಟ್ರಾ, ಅಂದರೆ ಈ 16.5ಗೆ ನಾವು 1/2 ಇಂಚನ್ನ ಆ್ಯಡ್ ಮಾಡಿಕೊಂಡ್ರೆ 17 ಆಗುತ್ತೆ. 17ನಲ್ಲಿ ಮೈನಸ್ ಮಾಡಿ 1/2 ಭಾಗ ಮಾಡಿಕೊಂಡ್ರೆ 8.5 ಆಗುತ್ತೆ. ಈ ರೀತಿಯಾಗಿ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕೂಡ 1/2 ಇಂಚ್ ಅಂದರೆ 16 ಇತ್ತಲ್ಲ ಶೋಲ್ಡ್ರು, ಅದರಲ್ಲಿ 1/2 ಇಂಚು ಆ್ಯಡ್ ಮಾಡ್ಕೊಂಡಿದ್ದೀನಿ. 17 ಆಯಿತು. 17ರಲ್ಲಿ 1/2 ಭಾಗ ತೊಗೊಂಡ್ರೆ ನನಗಿಲ್ಲಿ 8.5 ಬಂತು. ಇಲ್ಲಿ 8.5.
ಈ 8.5 ಬಂದಾಗ ಇಲ್ಲಿ ನಾನು ಅರ್ಧ ಇಂಚು ಯಾವುದೇ ಐ ನೆಕ್ ಆಗಲಿ ಕ್ಲೋಸ್ ನೆಕ್ಗಾಗಲಿ ಇಲ್ಲಿ ಡೌನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ ಎಷ್ಟು ಓಪನ್ ತೊಗೋಬೇಕು ಈ 10.75 ಚೆಸ್ಟ್ ಇರೋರಿಗೆ ಅಂದರೆ 3/4 ನೋಡಿ, 3/4ನ ನಾನು ತೊಗೊಂಡಿದ್ದೀನಿ. ಈ 3/4ನ ನೆಕ್ಗೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನೋಡಿ 1/4 ಇಂಚಷ್ಟೇ ನಾವು ಶೇಪ್ನ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಆದರೆ ಇದನ್ನು ಇವಾಗ ಕಟ್ ಮಾಡ್ಕೋಬಾರ್ದು. ಲೈನಿಂಗ್ ಎಲ್ಲ ಅಟ್ಯಾಚ್ ಆದಾಗ ಸ್ವಲ್ಪ ಲೈಟಾಗಿ ತೆಗೆದ್ರೆ ನಮಗೆ ಬೆಲ್ಟ್ ಅನ್ನೋದು ಮಾಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ಸಾರಿ ಫ್ರೆಂಡ್ಸ್. ಇಷ್ಟು ಇದನ್ನು ನಾವು ಟ್ರಿಮ್ ಮಾಡ್ಕೋಬೇಕು. ಓಕೆ, ಈಗ ಆರ್ಮಲ್ ಡೌನಿಂಗ್ ಎಷ್ಟು ಇಳಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಮೇಲಿಂದನೇ ತೊಗೋಬೇಕು. ಇಲ್ಲೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನು ಮಾರ್ಕ್ ಮಾಡ್ಕೋಬಾರ್ದು ನೋಡಿ. 8/4 ನಾವು ಕರೆಕ್ಟಾಗಿ ಮಾರ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾನು ಫಸ್ಟು 7.75ನ ತೊಗೊಂಡೆ, ಆದರೆ ಆರ್ಮೋಲ್ ನಮಗೆ ಕರೆಕ್ಟಾಗಿ ಬರಲಿಲ್ಲ, ಹಂಗಾಗಿ ಮತ್ತೆ ಕೆಳಗಡೆ ಹೋಗ್ಬೇಕಾಗಿ ಬಂತು. ಇವಾಗ ಇಲ್ಲಿ ಇದಾದಮೇಲೆ ನಾವು ಆರ್ಮೋಲ್ನ ಚೆಕ್ ಮಾಡ್ಕೋಬೇಕು. ಮೇಯ್ನ್ ಇದರಲ್ಲಿ ಆರ್ಮೋಲ್ ಬೇಕೇ ಬೇಕಾಗುತ್ತೆ ನೋಡಿ. ಈ ರೀತಿ ಇಟ್ಕೊಂಡು ಈ ಆರ್ಮೋಲ್ ಇಲ್ಲ ಅಂದರೆ ಬಾಡಿ ಮೆಜರ್ಮೆಂಟಲ್ಲಾದರೂ ನೀವು ತೊಗೊಳ್ಳಿ. ಈ ರೀತಿಯಾಗಿ 9/4 ಬರ್ತಾಯಿದೆ. ಮೇಲಿಂದ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ. ಕರೆಕ್ಟಾಗಿ 9/4 ಬರುತ್ತೆ. ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚ್ ಹೋಗ್ಬೇಕಲ್ವ, ಅರ್ಧ ಇಂಚನ್ನ ಬಿಟ್ಟು ನಾವು ನೋಡ್ಕೋಬೇಕು ನೋಡಿ. ಕರೆಕ್ಟಾಗಿ 9/4 ಬಂತು ಆರ್ಮೋಲು. 9/18 ಈ ಬ್ಲೌಸವ್ರಿಗೆ ಆರ್ಮೋಲ್ ಸೈಜ್ ಬಂದು 18.5. ಅದರಲ್ಲಿ ಮೈನಸ್ ಮಾಡಿಕೊಂಡ್ರೆ ನಮಗೆ 9/4 ಬರಬೇಕು. ಇಷ್ಟು ಪಾಯಿಂಟ್ಸ್ ಇದೆ ನೋಡಿ. ಯಾವ್ಯಾವ ಥರ, ಅದಕ್ಕೆ ನಾವೇನು ಮಾಡಬೇಕು, ಪೇಪರ್ ಇಟ್ಕೊಂಡು ಎಲ್ಲನೂ ಇದನ್ನು ಮೈನಸ್ ಮಾಡ್ಕೊಂಡು ಮಾಡಿದಾಗ ಈ ಥರ ಬರ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಇದನ್ನು ನಾವು ಐರನ್ ಮಾಡೋದ್ರಿಂದ ಇದು ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಬರೆದು ತೋರಿಸ್ತಾ ಇದ್ದೀನಿ, ಆಯ್ತಲ್ಲ. ಇವಾಗ ಬ್ಯಾಕ್ ರೆಡಿ ಆಗಿಬಿಟ್ಟಿದೆ. ನಾನು ಫಸ್ಟಿಗೆ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಬಿಡ್ತೀನಿ. ಯಾಕಂತ ಹೇಳಿದ್ರೆ ಲೈನಿಂಗ್ನ ಜಾಸ್ತಿ ತೊಗೊಂಡು ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ಳೋದು ನಾನು ಎರಡು ಥರ ನಾನು ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಇಲ್ಲಾಂದರೆ ನೀವು ಪೀಸ್ನ ಸೈಡಿಗೆ ತೆಗೆದಿಟ್ಕೊಂಡು ಕೂಡ ಆಮೇಲೂ ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಇದು ಬಾಕ್ಸ್ ಸ್ಲೀವ್ ಇದೆ, ಅದನ್ನು ಬಿಟ್ಟು ನಾನು ಎಲ್ಬೋ ಸ್ಲೀವ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಇಟ್ಕೊಂಡು ಈ ಆರ್ಮಲ್ ಪಾಯಿಂಟ್ ಏನಿದೆ, ಈ ಆರ್ಮಲ್ ಪಾಯಿಂಟ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಂದರೆ 9/4. ಈ 9/4ಗೆ ನಾನು ಆರ್ಮೋಲ್ ಪಾಯಿಂಟ್ ಅನ್ನೋದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಎಲ್ಬೋ ಸ್ಲೀವ್ ಆಗಿರೋದ್ರಿಂದ 10.5 ತೊಗೊಂಡಿದ್ದೀನಿ, ಆಯಿತಾ. ಇದು ಸ್ಲೀವ್ ಇಲ್ಲೇನಿದೆ ಮೆಜರ್ಮೆಂಟು ಅದನ್ನೇ ಫಾಲೋ ಮಾಡಿದ್ದೀನಿ. ಇದಾದಮೇಲೆ ಇಲ್ಲಿ ನಮಗೆ ಏನಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಂಬಿಟ್ರೆ ನಾವು ಹೆಂಗೆ ಅಟ್ಯಾಚ್ ಮಾಡ್ತೀವಲ್ಲ ಅದನ್ನು ಈ ರೀತಿಯಾಗಿ ಇಟ್ಕೊಂಡು ನೋಡಿ. ಪಕ್ಕ ಪಾಯಿಂಟ್ ಅಂದರೆ ಪಾಯಿಂಟ್ ಬರುತ್ತೆ. ಆರ್ಮೋಲ್ ಆದರೂ ಚೆಕ್ ಮಾಡ್ಕೋಬೋದು, ಸ್ಲೀವಿಂದನಾದರೂ ಚೆಕ್ ಮಾಡ್ಕೋಬೋದು. ಒಂದೊಂದು ಪಾಯಿಂಟ್ ಹೆಚ್ಚು ಕಮ್ಮಿ ಆದರೂ ನಾವು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಇದನ್ನು ನಾನು ಫಸ್ಟೇ ಕಟ್ಟಿಂಗ್ ಮಾಡಿ ಇಟ್ಕೊಳ್ತೀನಿ. ಇವಾಗ 2 ಆಯಿತು, ಬ್ಯಾಕ್ ಆಯಿತು, ಸ್ಲೀವ್ ಆಯಿತು. ಈಗ ನಾವು ಫ್ರಂಟನ್ನು ಕಟ್ಟಿಂಗ್ ಮಾಡ್ಕೋಬೇಕಂದ್ರೆ ಪ್ಲೇನ್ ಲೈನಿಂಗ್ನ ತೊಗೊಂಡು ಅದ್ರ ಮೇಲೆ ಇಟ್ಕೋಬೇಕು. ಆಲ್ರೆಡಿ ನಾನು ಕಟ್ಟಿಂಗ್ ಮಾಡ್ಕೊಂಡಿರೋದ್ರಿಂದ ತೋರಿಸ್ತೀನಿ. ಫಸ್ಟು ಇಲ್ಲಿ ಬ್ಯಾಕ್ ಇಟ್ಕೊತೀನಿ, ಬ್ಯಾಕ್ ಇಟ್ಕೊಂಡು ತೋರಿಸ್ತೀನಿ. ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಬ್ಯಾಕ್ ಸೇಮ್ ಆರ್ಮೋಲ್ ಶೇಪ್ ಇರುತ್ತಲ್ಲ ಅದು ನಮಗೆ ಬೇಕಾಗುತ್ತೆ ನೋಡಿ. ಇದು ನಾನು ಇಲ್ಲಿ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಬರುತ್ತೆ. ಕೆಲವೊಬ್ಬರಿಗೆ ಬ್ಯಾಕ್ ಅಷ್ಟೇ ಫ್ರಂಟು ಕೂಡ ಇರುತ್ತೆ, ಸ್ವಲ್ಪ ದಪ್ಪ ಇರೋರಿಗೆ ನೋಡಿ. ಈ ರೀತಿಯಾಗಿ ಇಲ್ಲಿ ನಾವು ನೋಡಿ, ಇಲ್ಲಿಂದ ಈ ಪಾಯಿಂಟ್ಗೆ ಶೇಪ್ ತೆಗಿತೀವಲ್ಲ, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. 3/4 ಇಂಚ್ ಬರುತ್ತೆ, 3/4 ಇಂಚು 3/4 ಇಲ್ಲಿ ಶೇಪ್ ಬರಬೇಕು ನಮ್ಮದು. ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ನಾವು ಈ ರೀತಿಯಾಗಿ ಸ್ಟ್ರೇಟ್ ಬರ್ತೀವಿ. ಎಲ್ಲ ಬ್ಲೌಸ್ಗಳಿಗೂ ಕೆಲವು ಬ್ಲೌಸ್ಗಳಿಗೆ ಶೇಪ್ ತೆಗಿತೀವಿ, ಡಿಫ್ರೆಂಟಾಗಿ ತೆಗಿತೀವಿ. ಇಲ್ಲಿಂದ ನೋಡಿ, ಇಲ್ಲಿ ಅರ್ಧ ಇಂಚಿಗೆ ಇಲ್ಲಿ ಮಾರ್ಕ್ ಇದೆ, ಆಯಿತಾ. ಇದು ಶೇಪು, ಕರೆಕ್ಟಾದ ಶೇಪು. ಇದಾದಮೇಲೆ ನೋಡಿ, ಇಲ್ಲಿ ಮಾರ್ಕಿಂಗ್ ಇದೆಯಲ್ಲ, ಇಲ್ಲಿಂದನೇ
ನಾವಿಲ್ಲಿ ಏನು ಇಲ್ಲಿ ಕ್ರಾಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಕ್ರಾಸ್ ಕಟ್ ಮಾಡ್ಕೊಂಡಿರುವಾಗಿಂದನೇ ನಾವು ಒಳಗಡೆ ಬರಬೇಕು. ಇಲ್ಲಿಂದ ಅರ್ಧ ಇಂಚ್ ಬರುತ್ತೆ ನಮಗೆ. ಅರ್ಧ ಇಂಚು ಇಲ್ಲಿ ನೀವು ಈ ಟೇಪ್ ಇರುತ್ತಲ್ಲ, ಈ ಟೇಪ್ನ ಈ ರೀತಿಯಾಗಿ ಅರ್ಧ ಮಾಡ್ಕೊಂಡು ಕೂಡ ನೀವು ಈ ಶೇಪ್ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು. ಈ ಪೋರ್ಷನ್ಸ್ ಬಂದಾಗ 3/4 ಇಂಚು, ಅರ್ಧ ಈ ರೀತಿಯಾಗಿ ತೊಗೊಂಡು ಮತ್ತೆ ಇಲ್ಲಿ ಶೇಪ್ ಹೋದಾಗ ನಮಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಿ 1/4 ಇಂಚ್ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು 7/4 ಇದೆ. ನೆಕ್ ಡೀಪ್ 7/4 ಇದೆ. ಇವಾಗ ಮೇಲೆಯಿಂದ ಚೆಸ್ಟ್ ಮೆಜರ್ಮೆಂಟ್ ಬಂದು ಈ ಬ್ಲೌಸವ್ರಿಗೆ 11.5 ಇದೆ. 11.5 ಅಂದರೆ ಅರ್ಧ ಇಂಚು ಕಟ್ಟಾದರೆ 11 ಇಂಚಿದೆ. ಮತ್ತು ನೆಕ್ಸ್ಟ್ ಇಲ್ಲಿ ಬಂದು ಟೈಟಾಗಿ ಬರುತ್ತಲ್ಲ, ಅದಕ್ಕೋಸ್ಕರ 4 ಇಂಚ್ ಬರುತ್ತೆ. 4 ಇಂಚ್ ಅಂದರೆ ಇಲ್ಲಿ ಅರ್ಧ ಇಂಚು ಹೋದರೆ ನನಗೆ 3.5 ಬರುತ್ತೆ. 3.5 ರೆಡಿ ಬಂದು 4 ತಗೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ತುಂಬ ಈಸಿಯಾಗಿ ಕಟ್ಟಿಂಗ್ ಆಗೋದು. ಅದು ತುಂಬ ಸ್ಟಿಚಿಂಗಲ್ಲೂ ತುಂಬ ಎಕ್ಸ್ಟ್ರಾ ಏನು ಕೆಲಸ ಇರಲ್ಲ. ಮತ್ತು ಐನಿಕ್ಕಲ್ಲಿ ನಾವು ಎಷ್ಟು ಬಿಡ್ತು ತೊಗೋಬೇಕು, ಇದು ಚೈನೀಸ್ ಕಲರ್ ತೊಗೋಬೇಕು ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಇರುತ್ತಲ್ಲ. ಇವಾಗ ನಮಗೆ ಎಷ್ಟು ಪಾಯಿಂಟ್ ಬೇಕಾಗುತ್ತೆ ಈ ಬ್ಲೌಸ್ ಮೆಜರ್ಮೆಂಟವ್ರಿಗೆ ಅಂತ ಚೆಕ್ ಮಾಡ್ಕೋಬೇಕು. ಫಸ್ಟು ಇಲ್ಲಿ ನೋಡಿ 3/4 ಅಂದರೆ 6.5 ಆಗುತ್ತೆ. 6.5 ಆದರೆ ಇಲ್ಲಿಗೆ ನಮಗೆ ಎಷ್ಟು ತೊಗೋಬೇಕಾಗುತ್ತೆ ಅನ್ನೋದನ್ನು ಕಸ್ಟಮರಲ್ಲಿ ಮೆಜರ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅರ್ಧ ಇಂಚು ಹೋದರೆ 3 ಇಂಚು, 3 ಅಂದರೆ 6. ಈಗ 6 12.5 ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ 13 ಇಂಚನ್ನು ನಾವು ತೊಗೋಬೇಕಾಗುತ್ತೆ. 13 ಇಂಚನ್ನು ತೊಗೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಲೈನಿಂಗ್ನ ಈ ಥರ ತೊಗೊಳ್ಳಿ. ಈ ಥರ ತೊಗೊಂಡು ಫಸ್ಟಿಗೆ ಅಂದರೆ ಇದನ್ನು ನೀವು ಫ್ಯೂಸಿಂಗಲ್ಲಾದರೂ ಕಟ್ ಮಾಡ್ಕೊಬೋದು. ತೋರಿಸ್ತೀನಿ ಅದನ್ನು ಈ ರೀತಿಯಾಗಿ. ಇದಾದಮೇಲೆ ನಮಗೆ ಎಷ್ಟು ಇಂಚ್ ಬೇಕಾಗುತ್ತೆ, 1 ಇಂಚ್ ಬೇಕಾ, ಸ್ವಲ್ಪ ದೊಡ್ಡದು ಬೇಕಾ ಅಂತ ನೋಡ್ಕೋಬೇಕು. ನನಗಿದು 1 ಇಂಚ್ ಬೇಕು ಇಲ್ಲಿ ಸ್ಟಿಚಿಂಗಿಗೆ, ಇಲ್ಲಿ ಔಟ್ ಆಫ್ ಸ್ಟಿಚಿಂಗು. ಇದಾದಮೇಲೆ ಇಲ್ಲಿಂದ ಎಷ್ಟಕ್ಕೆ ಬೇಕು ನನಗೆ 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬರ್ತಾ ಹೀಗೆ ನಾನು ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ನನಗೆ ಈ ಬ್ಲೌಸ್ಗೆ 13.5 ಬಂದರೆ ಸಾಕು. ನೋಡಿ 13 ಅಂದರೆ 6.75 ಬಂದರೆ ಸಾಕು. ರೆಡಿ ಬಂದು 7 ಇಂಚ್ ಬಂದರೆ ಸಾಕು, ಆಯಿತಾ. ಆದರೂ ಸ್ವಲ್ಪ ಎಕ್ಸ್ಟ್ರಾ ಏನು ಕಟ್ ಮಾಡ್ಕೊಂಡಿರ್ತೀವಿ ಅಂತಂದರೆ ಸ್ಟಿಚಿಂಗ್ ಮಾಡಾದಮೇಲೆ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳೋಣ ಅಂತ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ನೋಡಿ ಈ ರೀತಿಯಾಗಿ ಸ್ವಲ್ಪ ಶೇಪ್ನ ಕೊಡಬೇಕು, ಆಯಿತಾ. ಇದು ಮೇನ್ ಇಂಪಾರ್ಟೆಂಟ್. ಇದಾದಮೇಲೆ ನಾವು ಈ ಥರ ಫ್ಯೂಸಿಂಗ್ ಅಥವಾ ನೆಕ್ ಫ್ಯೂಸಿಂಗು, ನಾರ್ಮಲ್ ಫ್ಯೂಸಿಂಗು, ಇದಕ್ಕೆ ನೆಕ್ಕದೇ ಬರುತ್ತೆ, ಅದನ್ನು ತಗೊಂಡು ಈ ರೀತಿಯಾಗಿ ಐರನ್ ಮಾಡಿಕೊಂಡು ನಾವು ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನಿಮಗಿದು ದೊಡ್ಡದಾಗ್ತಾ ಇದೆ ಅಥವಾ ಫ್ಯೂಸಿಂಗ್ ಏನಾದರೂ ಇದಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಕರೆಕ್ಟಾಗಿ ಈ ಕಾಲರ್ ಅನ್ನೋದನ್ನ 1/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಏನಾದರೂ ಬಂದರೆ ಟ್ರಿಮ್ ಮಾಡ್ಕೋಬೇಕು. ನೀವು ಫ್ಯೂಸಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೀಟಾಗಿ ನೋಡಿಕೊಂಡು ಮಾರ್ಕಿಂಗ್ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಳಿ, ಆಯಿತಾ. ತುಂಬ ಈಸಿಯಾಗಿ ಸ್ಟಿಚಿಂಗ್ ಕೂಡ ಬೇಗ ಆಗುತ್ತೆ. ಇದು 2-3 ಪಾಯಿಂಟು ನಾವು ಎಕ್ಸ್ಟ್ರಾ ಮಾಡ್ಕೋಬೇಕಾಗುತ್ತೆ ನಾರ್ಮಲ್ ಬ್ಲೌಸ್ಗಿಂತ. ಆದರೆ ಕೆಲವೊಂದು ಸರಿ ನಮಗೆ ಕಟ್ಟಿಂಗ್ ಗೊತ್ತಿದ್ದರೆ ನಾರ್ಮಲ್ ಬ್ಲೌಸ್ಗಿಂತ ಚೈನೀಸ್ ಕಲರ್ ಬ್ಲೌಸ್ ಹೊಲಿಯೋದು ತುಂಬ ಈಸಿಯಾಗಿರುತ್ತೆ. ಈ ವಿಡಿಯೋ ನಾನು ನಿಮಗೆ ತೋರಿಸ್ತಿದ್ದೀನಿ, ಯಾಕಂದರೆ ಇದು ಫಸ್ಟ್ ಟೈಮ್ ಕಟ್ಟಿಂಗ್ ಮಾಡ್ಕೊಂಡಿರೋದ್ರಿಂದ ಆಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಕರೆಕ್ಟ್ ಸೈಜ್ ಬೇಕಂದರೆ ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.